ಇದೊಂದು ವಿನೂತನವಾದ ಒಂದು ಕಾರ್ಯಕ್ರಮ ಅಂತೇಳಿ ನನಗೆ ಅನಿಸುತ್ತೆ. ತುಂಬಾ ಹತ್ತಿರದಲ್ಲಿ ಇಷ್ಟು ಜನ ಸೇರಿ ಬಸವಣ್ಣನನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಬಸವಣ್ಣ ನನಗೆ ಬೇಕು ಅಂತೇಳಿ ಬಂದಿದ್ದೀರ. ಈಗಾಗಲೇ ಸಿಕ್ಕವನೇ ನಿಮಗೆ ಬಸವಣ್ಣ. ಆದ್ರೆ ಯಾವ ಬಸವಣ್ಣ ಸಿಕ್ಕವನೇ? ನಮ್ಮೂರ್ ಕಡೆನಲ್ಲಿ ಬಸವ ಜಯಂತಿ ಅಂತಂದ್ರೆ ಒಂದು ಬಸವನನ್ನ ಪೂಜೆ ಮಾಡೋದು, ಮ್ಯಾಕ್ಸಿಮಮ್ ಬಸವಣ್ಣನ ಫೋಟೋಕ್ಕೆ ಹೂವು ಹಾಕಿ ಮಾತಾಡ್ಕೊಡುದು. ಅಲೋ, ಮುಂದೆ ಕೂತಿದ್ದೀರಿ, ಮಾತಾಡ್ಬೇಡಿ ಯಜಮಾನ್ರೆ. ನಿಮ್ ಒಬ್ಬೊಬ್ಬರಿಗೂ ಮಾತಾಡ್ತಿದ್ದೀನಿ. ನನಗೆ ಕೊಟ್ಟಿರೋದೇ 10 ನಿಮಿಷ, ಕೊಟ್ಟಿರೋದೇ 10 ನಿಮಿಷ. ನಿಮ್ ಜೊತೆನಲ್ಲಿ 10 ನಿಮಿಷ ಅಂದ್ರೆ 1000 2000 ಇರ್ಬೋದು. 2000 ಇಂಟು 10 ನಿಮಿಷ, ಅಷ್ಟು ಟೈಮು ನಂದು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹಲೋ, ಇಲ್ಲಿ ಸೈಡಲ್ಲಿ ಇಲ್ಲಿ ನನಗೆ ಮಾತಾಡಿ ಮೇಷ್ಟ್ರು ಬೇಕನ್ಸ, ಸ್ವಲ್ಪ ಕಷ್ಟ ನನಗೆ. ಒಂದು ಚಿಕ್ಕ ಸ್ನೇಹಿತರೆ, ನನಗೆ ನಮ್ಮ ಸ್ನೇಹಿತರು ಫೋನ್ ಮಾಡಿ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತೀರಾ, ನೀವು ಬೇಕಾದ್ರೆ ಸ್ವಲ್ಪ ಇವ್ರೆ ಮೈಕ್ ನಂದು ಜಾಸ್ತಿ ಧ್ವನಿ ಬಂದ್ರೆ ಜನಕ್ಕೆ ಕೇಳಕ್ಕಾಗಲ್ಲ, ಅದನ್ನ ನೀವು ನೋಡ್ಕೋಬೇಕು. ನೋಡ್ಕೊಂತೀರಾ? ಆಗ್ಲೇ ಡಿಜೆ ಗುರುಗಳು ನಿಮ್ಗೆ ಹೇಳಿರು, ಡಿಜೆ ಎದಿಗೊಡಿತಾ ಇರುತ್ತೆ ಅಂತ. ಡಿಜೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಗುರುಗಳು ಹೇಳಿದ್ರು, ಅದನ್ನ ನೀವು ಕೇಳಿದ್ರಿ, ಸಂತೋಷ. ಜನಕ್ಕೆ ಕೂಡ ಅಷ್ಟೇ ಸರಿಯಾಗಿ ಕೇಳಿಸ್ತಿರ್ಬೇಕು, ಅದು ನಮ್ ಕೆಲ್ಸ. ಯಾವ ವಿಷಯದ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿ ಕೇಳಿದಾಗ ನಾನು ಹೇಳಿದೆ, ಬಸವಣ್ಣನ ಆಲೋಚನೆಗಳು, ಚಿಂತನೆಗಳು ಮತ್ತು ಸಮಕಾಲೀನ ರಾಜಕಾರಣ ಅಂತ ಹೇಳಿದೆ. ಬಸವಣ್ಣನಂತ ಅನೇಕ ಜನ 2500 ವರ್ಷಗಳಿಂದ ತಮ್ಮ ಜೀವವನ್ನ ತೆತ್ತು ಈ ಪ್ರಜಾಪ್ರಭುತ್ವವೆಂಬ ಮಹಾಧರ್ಮವನ್ನ ಸ್ಥಾಪನೆ ಮಾಡಿದ್ದಾರೆ. ಇದೊಂದು ಮಹಾಧರ್ಮವಾಗಿ ರೂಪುಗೊಳ್ಳೋದಕ್ಕೆ ಅನೇಕ ಯುದ್ಧಗಳು, ರಾಜಪ್ರಭುತ್ವದ ವಿರುದ್ಧ, ಊಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ, ಗೌಡಿಕೆಯ ವಿರುದ್ಧ, ಮೊನಾರ್ಕಿಗಳ ವಿರುದ್ಧ ಹೋರಾಟ ಮಾಡಿ 2500 ವರ್ಷಗಳಿಂದ, ಬುದ್ಧನ ಕಾಲದಿಂದ 12ನೇ ಶತಮಾನದ ಆದಿಯಾಗಿ ಈ ಕಡೆ ಬರ್ತಾ ಭಕ್ತಿ ಚಳವಳಿಯ, ಸೂಫಿ ಚಳವಳಿಗಳ, ಫ್ರಾನ್ಸ್ ಕ್ರಾಂತಿಗಳ ಮೂಲಕ ಈ ಲೋಕದಲ್ಲಿ, ಆ ನಂತರದ ಭಾರತೀಯ ಹೋರಾಟಗಳ ಮೂಲಕ, ಎಲ್ಲದಕ್ಕೂ ಮುಖ್ಯವಾಗಿ 12ನೇ ಶತಮಾನದ ಅತ್ಯಂತ ಬಹು ಮಹತ್ವದ ಹೋರಾಟಗಳು ಇಲ್ಲಿ ಸಂಭವಿಸಿದರ ಕಾರಣಕ್ಕಾಗಿ ನಾವೆಲ್ಲರೂ ಪ್ರಜಾಪ್ರಭುತ್ವದ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಮಾತೃತ್ವದ ತತ್ವಗಳನ್ನು ಅನುಸರಿಸೋದಕ್ಕೆ ಸಾಧ್ಯ ಆಗಿದೆ. ನಮಗೆ ಅನಿಸಿದ್ದನ್ನ ಹೇಳೋದಕ್ಕೆ ಅವಕಾಶ ಆಗಿದೆ. ಜಾತಿ ಅಸ್ಪೃಶ್ಯತೆ ತಾಂಡವವಾಡ್ತಾ ಇದ್ದಂತ ಕಾಲದಲ್ಲಿ ನಾವಿದ್ದು ಮನುಷ್ಯರನ್ನ ಮನುಷ್ಯರು ಅಂತ ಹೇಳೋದಕ್ಕೆ ಹಿಂದೇಟಾಗ್ತಾ ಇದ್ದಂತಹ ಸಮುದಾಯಗಳು ಇದ್ದಂತ ಸಂದರ್ಭದಲ್ಲಿ ಬಸವಣ್ಣ ಮತ್ತು ಅವನ ತಂಡ ಬಹಳ ದೊಡ್ಡ ಹೋರಾಟಗಳನ್ನ ಕೈಗೆತ್ತಿಕೊಳ್ತು. ಅದನ್ನ ಉಳಿಸ್ಕೊಂಡು ಬಂದ್ರಲ್ಲ ಇಲ್ಲಿ ತನಕ, ಇವತ್ತಿನವರೆಗೆ ಬಸವಣ್ಣ ಬದುಕಿಸೋದಕ್ಕೆ ಕಾರಣರಾಗಿದ್ದಾರಲ್ಲ, ಅವರೆಲ್ಲರಿಗೂ ನಾವು ಚಿರಋಣಿಗಳಾಗಿರ್ಬೇಕು. ಅಷ್ಟು ಸುಲಭ ಅಲ್ಲ ಒಳ್ಳೆಯದನ್ನ ಬಿತ್ತನೆ ಮಾಡೋದು. ಒಳ್ಳೆಯ ಬಿತ್ತನೆ ಬೀಜಗಳನ್ನ ಸುಡುವವರು ಇದ್ದಾರೆ, ಉರಿದುಕೊಂಡು ತಿನ್ನುವವರಿದ್ದಾರೆ. ಉತ್ತಮವಾದ ಬೀಜಗಳಿರಬಾರ್ದು, ಅದು ಆಧುನಿಕ ಕಾಲಕ್ಕೂ ಹೊಂದುತ್ತೆ. ನಾಟಿ ಬೀಜಗಳು ಇವತ್ತು ಸರ್ವನಾಶ ಆಗಿರೋದು ನಿಮ್ಮ ಗಮನದಲ್ಲಿರಬಹುದು. ಹಾಕಿದ ಬೀಜ ಹುಟ್ಟಲ್ಲ, ಅವರು ಕೊಟ್ಟ ಬೀಜ, ಮಾನ್ಸಾಂಟೋದಿಂದ ಕೊಟ್ಟ ಬೀಜ ಮಾತ್ರ ಹುಟ್ಟುತ್ತೆ. ನಮ್ಮ ನಾಟಿ ಬೀಜಗಳು ಸರ್ವನಾಶವಾಗಿ ಹೋಗಿದ್ದಾವೆ. ಅದೇ ರೀತಿ ಒಳಿತಿನ ಬೀಜಗಳು ಸರ್ವನಾಶ ಆಗೋದಕ್ಕೆ ಬಿಡದ ಹಾಗೆ ಬಸವಣ್ಣ ಮತ್ತು ತಂಡದವರು. ಬಸವಣ್ಣ ಅಂದ ತಕ್ಷಣ ಸೂಫಿ ಸಂತರು, ಭಕ್ತಿ ಚಳವಳಿಯ ಅಧಿಕಾರರು, ನಾನಕ್, ಮೀರಾಬಾಯಿ ಇವರೆಲ್ಲರೂ ಬರ್ತಾರೆ. ಗಾಂಧಿ, ಅಂಬೇಡ್ಕರ್ಗಳು ಅದರೊಳಗಡೆ ಜೊತೆಲ್ಲ ಸೇರ್ಕೊಂತಾರೆ. ಏನಾಗಿದೆ ಇವತ್ತಿನ ರಾಜಕಾರಣ? ಗೊತ್ತಿಲ್ವಾ ಬಸವಣ್ಣ? ಗೊತ್ತಿಲ್ಲ ಸಂವಿಧಾನ? ಗೊತ್ತಿಲ್ಲ
ಮಾನವೀಯತೆಯ ತತ್ವಗಳು ಎಲ್ಲಿಗೆ ಬಂದು ನಿಂತಿದೆ? ಈ ಪ್ರಜಾಪ್ರಭುತ್ವದ ಬೇರುಗಳು ಇವತ್ತು ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಕೊಳಿತಾ ಇದ್ದಾವೆ. ಅದಕ್ಕೆ ಕಾರಣ ಅನೇಕ ಕಾರಣಗಳಿದಾವೆ. ಈಗಾಗಲೇ ಡೆಮಾಕ್ರಸಿ ಬಂದ್ಬಿಟ್ಟಿದೆ ಅಂತ ತಿಳ್ಕೊಂಡಿದೀವಿ. ಇದು ಕೇವಲ 11 ಅಥವಾ 12% ಡೆಮಾಕ್ರಸಿಯನ್ನು ಅನುಭವಿಸ್ತಾ ಇರೋದು. ಈಗ ನಮಗೆ ಬಸವಣ್ಣ ಎಂದಿಗಿಂತ ಇವತ್ತು ಬೇಕು, ಎಂದಿಗಿಂತಲೂ ಇವತ್ತು ಅವಶ್ಯಕತೆ ಇದೆ. ಕೆಟ್ಟು ಕೆರ ಹಿಡಿದಿರುವ ರಾಜಕಾರಣದ ಸಂದರ್ಭದಲ್ಲಿ ನ್ಯಾಯವಾಗಿರೋರು ರಾಜಕಾರಣವನ್ನು ಮಾಡೋದಕ್ಕೆ ಆಗದಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಬಸವಣ್ಣ ನಮಗೆ ಬೇಕಾಗಿದ್ದಾರೆ. ಇಲ್ಲಿ ಕೂತಿರುವ ಜನ ರಾಜಕಾರಣವನ್ನ ಚೀ ತೂ ಅಂತ ಹೇಳಿ ಉಗಿತಾ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರೆ. ರಾಜಕಾರಣವೇ ಒಂದು ಹೊಸ ಧರ್ಮ. ರಾಜಕಾರಣ, ಒಬ್ಬ ಮಹಾನ್ ರಾಜಕಾರಣಿ ಬಸವಣ್ಣ, ಮಹಾನ್ ಡಿಪ್ಲೊಮ್ಯಾಟ್. ಬರೀ ಅವರು ಕಾಯಕ ಅಂದ ತಕ್ಷಣನೇ ಬರೀ ಯಾವುದೋ ವೃತ್ತಿಗಳನ್ನ ಮಾಡೋದಷ್ಟೇ ಬದುಕು ಅಂತಲ್ಲ. ಸ್ವತಂತ್ರವಾಗಿ ಯೋಚನೆ ಮಾಡಿ ಬದಲಾಗಿ ಇವತ್ತಿದ್ದಂಗೆ ನಾಳೆ ಇರಬೇಡಿ. ಕೇಡುಗಳನ್ನ ಮಾಡಿದೀವಿ, ಆಯ್ತು. ಮುಂದಿನ ಬದಲಾವಣೆಗಳಿಗೆ ನಾವು ಕಾರಣ ಆಗ್ಬೇಕು. ರಾಜಕಾರಣವನ್ನ ಗೌರವಿಸಬೇಕು. ರಾಜಕಾರಣದಿಂದಲೇ ಎಲ್ಲ ತೀರ್ಮಾನಗಳು ಆಗ್ತವೆ. ಒಂದು ಕಾಲದಲ್ಲಿ ಧರ್ಮ ಆ ಸ್ಥಾನವನ್ನು ವಹಿಸಿತ್ತು. ಧರ್ಮದೊಳಗಡೆನಲ್ಲಿ ಕೆಲವು ಲೋಪದೋಷಗಳಿದಾವೆ ಅಂತ ಕಂಡು ಬಂದ ಸಂದರ್ಭದಲ್ಲಿ ಎಲ್ಲ ಧರ್ಮಗಳನ್ನ ಸೇರಿಸಿ ಎಲ್ಲ ಧರ್ಮಗಳ ಕಾಣಿಕೆಯನ್ನ ತಗೊಂಡು ಇವತ್ತು ಪ್ರಜಾಪ್ರಭುತ್ವ ಅನ್ನುವಂತ ಒಂದು ಹೊಸ ಧರ್ಮ ಹುಟ್ಟಿದೆ. ಆ ಧರ್ಮದ ಕಡೆಗೆ ನಮ್ಮ ಚಾಲನೆ ಇರಬೇಕು ಅಂತ ಹೇಳಿ ಬಸವಣ್ಣ ಹೇಳ್ತಾರೆ. ರಾಜಕಾರಣವನ್ನ ಅಳಿವು ಉಳಿವಿನ ಪ್ರಶ್ನೆ ತಗೋಬೇಕು. ಅದಕ್ಕೆ ಅವರು ಸಂಘಟನೆಯನ್ನ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು. ನನ್ನ ಪ್ರಕಾರ ಅವ್ರು ಗೆದ್ರು. ಇವತ್ತು ಜಗತ್ತಿನ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬಸವಣ್ಣನ ಅಧ್ಯಯನ ಕೇಂದ್ರಗಳಿದ್ದಾವೆ. ಬಸವಣ್ಣನ ಆಲೋಚನೆಗಳು ಪ್ರಸ್ತುತವಾಗಿದ್ದಾವೆ, ಡೆಮಾಕ್ರಸಿಗೆ ಹತ್ರವಾಗಿದ್ದಾವೆ. ರಂಜಾನ್ ದರ್ಗಾ ಅನ್ನುವರು ತಮ್ಮ ಜೀವಿತದ ಅವಧಿಯನ್ನೇ ಆ ಬಸವ ತತ್ವದ ಮೇಲೆ ಪ್ರಚಾರ ಮತ್ತು ಪುಸ್ತಕಗಳನ್ನ ಬರೀತಾ ಇದ್ದಾರೆ. ರಂಜಾನ್ ದರ್ಗಾ ಹೇಳ್ತಾರೆ, ವಿಶ್ವದ ಬಹಳ ದೊಡ್ಡ ಮೊದಲ ಪ್ರಜಾಪ್ರಭುತ್ವದ ಚಿಂತಕ ಬಸವಣ್ಣ ಅಂತ ಹೇಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಯಾವುದೋ ಒಂದು ಜಾತಿಯ ಪ್ರಶ್ನೆ ಅಲ್ಲ, ಯಾವುದೋ ಒಂದು ಧರ್ಮದ ಪ್ರಶ್ನೆ ಅಲ್ಲ. ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಬಸವಣ್ಣನನ್ನ ನಮ್ಮ ಮನಕ್ಕೆ ತರಬೇಕು, ನಮ್ಮ ಮನೆಗೆ ತರಬೇಕು, ಅನುಸರಣೆ ಮಾಡ್ಬೇಕು. ಅನುಸರಣೆ ಇಲ್ಲ, ಕಾಯಕ ಅಂದ ತಕ್ಷಣ ಕೃಷಿ ಮಾಡೋರು ಕೃಷಿ ಮಾಡ್ಲಿ ಅಂತ ಅಲ್ಲ. ಎಲ್ಲ ಕ್ಷೇತ್ರದಲ್ಲಿರುವ ಕಾಯಕ ಜೀವಿಗಳು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಬೇಕು. ಪ್ರೊಫೆಸರ್ಗಳು, ಅಧ್ಯಾಪಕರು, ಬೇರೆ ಬೇರೆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಆದಿಯಾಗಿ ಎಲ್ಲರೂ ತಮ್ಮ ಕಾಯಕವನ್ನ ಮಾಡಬೇಕು. ಹೌದು ಸ್ವಾಮಿ, ಸರ್ಕಾರಿ ನೌಕರಿ ಅದೇನ್ ಕಾಯಕ ಅಲ್ಲ, ದೇವ್ರ ಕೆಲಸ. ದೇವ್ರ ಕೆಲಸ ಅಂದ್ರೆ ಮಾಡ್ಬೋದು, ಬಿಟ್ರು ಬಿಡ್ಬೋದು ಅನ್ನುವಂತ ಸ್ಥಿತಿ ಇವತ್ತು ಸರ್ಕಾರಿ ಏಜೆನ್ಸಿಗಳ ಯಾವುದನ್ನಾದ್ರೂ ತಗೊಳ್ಳಿ. ಸರ್ಕಾರಿ ಏಜೆನ್ಸಿ, ಶಾಲೆಗಳು ಸರ್ವನಾಶ, ಆಸ್ಪತ್ರೆಗಳು ಸರ್ವನಾಶ, ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರದ ಕೇಂದ್ರಗಳು. ನಾಚಿಕೆ ಆಗ್ಬೇಕು. ಬಸವಣ್ಣನನ್ನ ಓದ್ಕೊಂಡು ಅಲ್ಲಿ ಹೋಗಿರ್ತೀವಿ, ಮಾಡೋದು ಅನಾಚಾರ. ಪ್ರತಿಜ್ಞೆ ಮಾಡಿರ್ತೀವಿ ಸರ್ಕಾರಿ ನೌಕರರು. ಹೇಗೆ ರಾಜಕಾರಣಿಗಳು MLA-ಗಳಾಗುವಾಗ, ಮಿನಿಸ್ಟರ್ಗಳಾಗುವಾಗ ಓತ್ ಟೇಕಿಂಗ್ ಇರುತ್ತಲ್ಲ, ನಾವು ತಗೊಂಡಿರ್ತೀವಿ. ಸರ್ಕಾರಿ ನೌಕರರು 24 ಗಂಟೆ ನಾನು ಸರ್ಕಾರಿ ನೌಕರ, ಸಮುದಾಯಕ್ಕಾಗಿ ದುಡಿಬೇಕು, ಸಮುದಾಯಕ್ಕಾಗಿ ದುಡಿತಾ ಸಾಯ್ಬೇಕು ಅಂತ ಹೇಳಿ ಪ್ರಮಾಣ ಮಾಡಿರ್ತೀವಿ. ನಾವಿನ್ನೇನು ಮಾಡೋದಿಲ್ಲ, ದುಡ್ಡು ಮಾಡೋದಕ್ಕೆಲ್ಲ ನಾವು ಸರ್ಕಾರಿ ನೌಕರಿಗೆ ಬಂದಿರೋದು ಅಂತ ಹೇಳಿ ಎಲ್ಲಿ ಕಲ್ತ್ಕೊಂಡಿದೀವಿ ನಾವು? ಯಾಕೆ ಡಿಗ್ರೇಡೇಷನ್? ಯಾಕೆ ಅಪನಂಬಿಕೆ? ಇಷ್ಟಾದರೂ ಇದು ಒಳ್ಳೆಯ ಕಾಲ. ಯಾಕೆಂದ್ರೆ ಬಸವಣ್ಣನನ್ನ ಕುರಿತು ಚರ್ಚಿಸುವುದಕ್ಕೆ ನಾವು ಸಿದ್ಧ ಇದ್ದೀವಿ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅದರ ಅಂತರಂಗಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ. ಆದ್ರೆ ಅವ್ರು ಮಾಡ್ತಾವ್ರೆ, ಇವ್ರು ಮಾಡ್ತಾವ್ರೆ, ಬೇರೆ ಬೇರೆ ಅನಾಚಾರಗಳನ್ನ ಮಾಡ್ತಾ ಇದ್ದಾರೆ, ದುಡ್ಡು ಮಾಡುವ ಒಂದು ಆಲೋಚನೆಗೆ ಬಿದ್ದಿದ್ದಾರೆ, ಸಂಪತ್ತಿನ ಕ್ರೋಢೀಕರಣಕ್ಕೆ ತೊಡಗಿದ್ದಾರೆ ಎನ್ನುವ ಸ್ಪರ್ಧೆಯ ಒಳಗಡೆನಲ್ಲಿ ನಾವೆಲ್ಲ ಬಿದ್ದಿರೋ ಕಾರಣಕ್ಕಾಗಿ ಕೆಟ್ಟ ಕೆರ ಹಿಡಿದ್ರ ಅನ್ಸಿದೆ. ನಮ್ಮನ್ನ ನಾವು ನೋಡ್ಕೋಬೇಕು. ಇವತ್ತಿಲ್ಲಿ ಬಂದು ಸುಮ್ಮನೆ ಹೋದ್ರೆ ಇಷ್ಟು ದೊಡ್ಡ ಪ್ರಯತ್ನ, ಇದರ ಹಿಂದೆ ದೊಡ್ಡ ಶಕ್ತಿ ಇದೆ, ದುಡಿಮೆ ಇದೆ. ಒಂದು ಅರಗಳಿಗೆ ಕೂಡ ಗುರುಗಳು ಬೇರೆದನ್ನು ಯೋಚನೆ ಮಾಡದಲೆ ಮನಃ ಪರಿವರ್ತನೆಯ ಕಡೆಗೆ ಅವ್ರ ಗಮನ ಇದೆ. ಅರ್ಥ ಮಾಡ್ಕೊಳ್ಳಿ, ನೀವು ಯಾವ ಕ್ಷೇತ್ರದಲ್ಲಿದ್ದೀರಿ. ಇದು ಬರೀ
ಮಂಟಪ ಅಲ್ಲ, ಅದು ಅನುಭವ ಮಂಟಪ. ಮಹಾಮನೆ ನಂಬಿ ನಿಮಗೆ ಸಂತೋಷ ಆಗುತ್ತೆ. ಹೆಚ್ಚು ಕೆಲಸ, ಹೆಚ್ಚು ಸಂತೋಷ. ದುಡಿದು ತಿನ್ನುವವರು ಬಡವರಲ್ಲ, ಅವ್ರನ್ನ ಬಡವರು ಅಂತ ಕರಿಬೇಡಿ. ದುಡಿದು ತಿನ್ನುವವರು ಯಾರೂ ಇಲ್ಲ, ಅವರು ಬಡಿದು ತಿನ್ನುವವರು, ಭ್ರಷ್ಟರು ಬಡವರು. ಅವರು ಬರೀ ಬಡವರಲ್ಲ, ಮಲ್ಯನಂತಹ ಕಳ್ಳ ಬಡವರು. ಇಲ್ಲಿಂದ 13,000 ಕೋಟಿ ಲೂಟಿ ಹೊಡ್ಕೊಂಡು ಅಲ್ಲಿ ಹೋಗ್ಯವನೆ. ಅವನು ಕಳ್ಬಡವ. ದುಡಿದು ತಿನ್ನುವವರು ಬಡವರಲ್ಲ. ಸ್ನೇಹಿತರೆ, ನನ್ನ ಕಾಲಾವಕಾಶ ಹತ್ರಕ್ಕೆ ಬರ್ತಾ ಇದೆ. ಅವರು ಚೀಟಿ ಕೊಡೋದಕ್ಕಿಂತ ಮುಂಚೆ ನಾನು ನಿಲ್ಲಿಸ್ತೀನಿ. ಸ್ನೇಹಿತರೆ, ವೀಣಾ ಬನ್ನಂಜೆ ಅಂತ ಹೇಳಿ ಆಕಿ ಒಬ್ರು ವಿದ್ವಾಂಸರು ಅಂತ ಹೇಳಿ ಕರ್ಕೊಂಡ್ರಂತವ್ರು ಒಬ್ರಿದ್ದಾರೆ. ಅವ್ರ ಪ್ರಕಾರ ಅನುಭವ ಮಂಟಪವೂ ಇರ್ಲಿಲ್ಲ, ಮಹಾಮನೆಯೂ ಇರ್ಲಿಲ್ಲ. ಏನ್ ಹೇಳ್ತೀರಿ ಇದಕ್ಕೆ? ಏನ್ ಹೇಳ್ತೀರಿ ಇದಕ್ಕೆ? ಮೌನ ಇರ್ಲಿಲ್ವಾ? ಇತ್ತ? ಹೇಳ್ರಿ ಜೋರಾಗಿ. ಅನುಭವ ಮಂಟಪ ಇತ್ತ? ದಾಖಲೆಗಳಿದಾವೆ. ನೀವಿತ್ತು ಅಂತ ಹೇಳಿದ್ರೆ ಸುಮ್ಮನೆ ನಾನು ಹೇಳ್ದೆ ಅಂತ ಹೇಳ್ತಿದ್ದೀರಾ? ದಾಖಲೆಗಳಿದಾವೆ. ಬರೀ ಕೇಳಿ ಅನುಭವ ಮಂಟಪ ಇತ್ತು, ಮಹಾಮನೆ. ದೇಶದ ತುಂಬಾ ಅನುಭವ ಮಂಟಪಗಳಿದ್ವು. ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಆರಂಭವಾದ ಈ ಪ್ರಕ್ರಿಯೆ ನಿರಂತರವಾಗಿ ಇವತ್ತಿನವರೆಗೂ ಮುಂದುವರೆದಿದೆ. ಅನುಭವ ಮಂಟಪ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ, ಅಂದ್ರೆ ಅದರ ಅರ್ಥ ಕಾಲಕ್ಕೆ ಬೇಕಾದ ಒಳಿತಿನ ಬೀಜಗಳನ್ನ ಸಂಗ್ರಹಿಸುವ ಕೇಂದ್ರ ಅನುಭವ ಮಂಟಪ. ಪ್ರೀತಿ, ಸಮಾನತೆ, ಸಹನೆ, ಸಹಬಾಳ್ವೆ, ಇದರ ಬಗ್ಗೆ ಮನುಷ್ಯರು ಮೂಲಭೂತವಾಗಿ ಕ್ರೂರಿಗಳು. ಆ ಕ್ರೂರತ್ವವನ್ನ ಅದುಮಿಡೋದಕ್ಕೆ ಮೂಲ ಈ ತತ್ವಗಳು ಬೇಕು ಅನ್ನುವಂಥದ್ದು ಅನುಭವ ಮಂಟಪದ ಮೂಲ ಆಶಯ. ಎಲ್ಲರೊಳಗೂ ಕೇಡು ಇರುತ್ತೆ, ಎಲ್ಲರೊಳಗೂ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಇರುತ್ತೆ. ಅದನ್ನ ಬದುಕಬಾರದು. ಇಲ್ಲ, ನಾವು ಒಟ್ಟಿಗೆ ಬದುಕಬೇಕು. ಬದುಕದು ಅನಿವಾರ್ಯ. ಸಕಲ ಜೀವಿಗಳಲ್ಲಿಯೂ ಸಕಲ ಜೀವಿಗಳಿಗೆ ಲೇಸನ್ನ ಬಯಸ್ತಕ್ಕಂಥ ಒಂದು ಪ್ರಕ್ರಿಯೆ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದು ಮುಂದುವರೆದಿದೆ. ಅದು ಮೊದಲ ಸಂಸತ್ತು ಅಂತ ಹೇಳಿ ನಮ್ಮ ಗುರುಗಳು ಬಸವರಾಜಪ್ಪ ಅವರು ರೈತ ಹೋರಾಟದ ದೊಡ್ಡ ಒಂದು ಕೊಂಡಿ ಅದು ಅಂತವ್ರು ಅದನ್ನ ಹೇಳ್ತಾ ಇದ್ರು. ಸ್ನೇಹಿತರೆ, ಬದಲಾಗ್ಬೇಕು. ನಾವು ಇಂಡಿವಿಜುವಲ್ ಆಗಿ ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದದ್ದು, ನೀನೇ ಲೋಕ, ಜಗತ್ತೇ ನೀನು. ಬದಲಾಗು, ನಿನಗೆ ಖುಷಿ. ಈ ಲೋಕದಲ್ಲಿ ಯಾಕಿದೀವಿ? ಇಲ್ಲಿ ಸಂತೋಷವಾಗಿರೋದಕ್ಕಿರೋದು. ಯಾವಾಗ ಸಂತೋಷವಾಗಿರಕ್ ಸಾಧ್ಯ? ಎಲ್ಲರೂ ಸಂತೋಷವಾಗಿದ್ದಾಗ ನಾವು ಸಂತೋಷವಾಗಿರಕ್ ಸಾಧ್ಯ. ಯುದ್ಧಗಳಾದ್ರೆ ಸಂತೋಷವಾಗಿರಕ್ ಸಾಧ್ಯ ಇಲ್ಲ. ಬಂಧುಗಳೇ, ಇದು ಬರೀ ಮಾತಿನ ಪ್ರಶ್ನೆ ಅಲ್ಲ, ನನ್ನನ್ನ ನಾನು ಶೋಧಿಸಿಕೊಳ್ಳುವ ಪ್ರಶ್ನೆ ಅಂತ ಹೇಳಿ ನನಗನ್ಸುತ್ತೆ. ಮತ್ತೊಮ್ಮೆ ನಾನು ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ವಂದಿಸಿ ನಿಮಗೆ ನಾನು ಧನ್ಯವಾದಗಳನ್ನು ಇಷ್ಟು ಶಾಂತವಾಗಿ ಕೇಳಿಸ್ಕೊಂಡಂತ ನಿಮಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.